ಹುಕ್ಕೇರಿ ತಾಲೂಕಿನ ಅಂಕಲಿ ಹಾಗೂ ನಿಡಸೋಸಿ ಮತ್ತು ಅಮ್ಮನಗಿ ಗ್ರಾಮಗಳಲ್ಲಿ ಹೆಚ್ಚುವರಿಯಾಗಿ ಅಳವಡಿಸಿದ 63 ಕೆವಿ ನೂತನ 5 ಟಿಸಿಗಳನ್ನು ಕೆಎಬಿ ಅಧ್ಯಕ್ಷ ಮಹಾವೀರ್ ನೆಲಜ್ಗಿ ಹಾಗೂ ನಿರ್ದೇಶಕರು ಉದ್ಘಾಟಿಸಿದರು. ಅಂಕಲಿ ಗ್ರಾಮದಲ್ಲಿ ನೂತನ 2 ಟಿಸಿ ಹಾಗೂ ದಾರಿದೀಪ ಉದ್ಘಾಟನೆ ಮತ್ತು ನಿಡಸೋಸಿ ಗ್ರಾಮದಲ್ಲಿ 2 ಮತ್ತು ಅಮ್ಮನಗಿ ಗ್ರಾಮದಲ್ಲಿ 1 ಟಿಸಿಯನ್ನು ಉದ್ಘಾಟನೆಗೊಳಿಸಲಾಯಿತು. ಕೆಎಬಿ ಅಧ್ಯಕ್ಷ ಮಹಾವೀರ್ ನೆಲಜ್ಗಿ ಮಾತನಾಡಿ, ಬರುವ ದಿನಗಳಲ್ಲಿ ತೋಟಪಟ್ಟಿ ಪ್ರದೇಶದಲ್ಲಿ ನಿರಂತರ ಜ್ಯೋತಿ ಯೋಜನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಈ ಗ್ರಾಮದ ಸಂಕೇಶ್ವರದ ಹತ್ತಿರದ ಅಂಕಲಿ ಗ್ರಾಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ವಿದ್ಯುತ್ ಪರಿವರ್ತನೆಯ ಹೊಸ ಟಿಸಿಯನ್ನು ಇವತ್ತು ಅಳವಡಿಸಲಾಗಿದೆ. ಬರುವ ದಿನಮಾನಗಳಲ್ಲಿ ತೋಟಪಟ್ಟಿಗಳಿರುವ ನಿರಂತರ ಜ್ಯೋತಿಯ ಅತ್ಯಂತ ವ್ಯವಸ್ಥಿತ ಶೀಘ್ರವಾಗಿ ಪೂರೈಸಿಕೊಳ್ಳಲಾಗುವುದು. ಬರುವ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ಆಡಳಿತ ಮಂಡಳಿಯವರು ಇವರು ವಿನಯ್ ದಾದ ಇರ್ಬೋದು, ಪೃಥ್ವಿಯನ್ನ ಇರ್ಬೋದು ಎಲ್ಲ ನಿರ್ಣಯ ಮಾಡಿದ್ದೇವೆ. ಅತಿ ಶೀಘ್ರದಲ್ಲಿ ಎಲ್ಲ ಕಾರ್ಯಗಳನ್ನು ತೀವ್ರಗತಿಯಲ್ಲಿ ಮುಗಿಸಿಕೊಡ್ತೇವೆ. ಕೆಎಬಿ ನಿರ್ದೇಶಕರಾದ ಪೃಥ್ವಿ ಕತ್ತಿ ಮಾತನಾಡಿ, ಸುಮಾರು 15,000 ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆ ಜಾರಿಗೊಳಿಸುವ ನಮ್ಮ ಆಡಳಿತ ಮಂಡಳಿಯ ಉದ್ದೇಶವಾಗಿದೆ ಎಂದರು. ಈ ಚುನಾವಣೆಯ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಸುಮಾರು 15,000 ಮನೆಗಳಿಗೆ ನಿರಂತರ ಜ್ಯೋತಿ ಅಂದರೆ ಈ ಫಾರ್ಮ್ ಹೌಸ್ಗಳಿಗೆ ನಿರಂತರ ಜ್ಯೋತಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಆಡಳಿತ ಮಂದಿಯವರು ಹಮ್ಮಿಕೊಂಡಿದ್ವಿ. ಅದರೊಳಗೆ ಸುಮಾರು 2,000 ಮನೆ ಮತ್ತು ಅದು 1 ಕಂಬ 2 ಕಂಬ ಎಲ್ಲಿ ಕುಳಿತಾವೆ ಅವನ್ನೆಲ್ಲ. ಆಮೇಲೆ ಅಕಸ್ಮಾತ್ ಈಗ ಸ್ಟ್ರೀಟ್ ರೋಡ್ ಆಚೆ ಕಡೆ ಲೈಟ್ ಇತ್ತು, ಈಚೆ ಕಡೆ ಲೈಟ್ ಇರಲಿಲ್ಲ ಅಂಥದ್ದೇನರೇ ಒಂದು ಎಳೆದ ಕರೆಂಟ್ ಬರುವಂಥದ್ದು ಏನಾದರೂ ಮನೆಗಳಿಗೆ ಕರೆಂಟ್ ಕೊಡುವಂಥ ಒಂದು 2,000 ಮನೆಗಳಿಗೆ ಕೊಟ್ಟಿದ್ದೀವಿ. ಇನ್ನು ಸುಮಾರು ಒಂದು 1,300-1,200 ಮನೆಗಳೇನು ಉಳಿದಾವೆ. ಅದಕ್ಕೂ ಶೀಘ್ರದಲ್ಲಿ ನಾವು ಎಲ್ಲಕ್ಕೂ ನಿರಂತರ ಜೊತೆ ಪ್ರತಿಯೊಂದು ಮಾತನ್ನು ಆಡಳಿತ ಮಂದಿಗಳು ಎಲ್ಲ ಇದ್ದಾರೆ. ಎಲ್ಲರೂ ಭಾಳ ಇದರ ಬಗ್ಗೆ ಬಹಳ ಸೀರಿಯಸ್ ಇದ್ದಾರೆ. ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸತ್ಕರಿಸಲಾಯಿತು. ಕೆಎಬಿ ನಿರ್ದೇಶಕರಾದ ವಿನಯ್ ಗೌಡ ಪಾಟೀಲ್, ಶಿವಾನಂದ ಮೊಡಸಿ, ಗಜಾನನ ಕೊಳ್ಳಿ ಉಪಸ್ಥಿತರಿದ್ದರು. ಸಚಿನ್ ಕಾಂಬ್ಳೆ, ಕೆಎಂಎಂ ನ್ಯೂಸ್, ಹುಕ್ಕೇರಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।